ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಯಾರೂ ಇಲ್ಲ ಅಂತ ಹೇಳಿದ್ನಲ್ಲ, ಎಲ್ಲ ಮನೆ ಹೋಗಿದ್ದಾರೆ, ಒಬ್ಬನೇ ಇದ್ದೀನಿ. 8 ಗಂಟೆಗೆ ಎದ್ದಿದ್ದೀನಿ. 8 ಗಂಟೆಗೆ ಎದ್ದು ಬೆಂಕಿ ಹಾಕೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಬೆಂಕಿ ಹಾಕೋ ಇದರಲ್ಲಿ ಕೂದಲೆಲ್ಲ ಸುಟ್ಕೊಂಡ್ಬಿಟ್ಟೆ, ಕೈ ಕೂದಲೆಲ್ಲ ಸುತ್ಕೊಂಡ್ಬಿಟ್ಟೆ. ಏನಕ್ಕಂದರೆ ಡೈರೆಕ್ಟ್ ಪೆಟ್ರೋಲ್ ತಂದು ಒಯ್ದುಬಿಟ್ಟೆ. ಬೆಂಕಿ ಹಾಕೋಕ್ಕೆ ಬರ್ತಿದ್ದಿಲ್ಲ ನನಗೆ. ನೋಡ್ರೆ ಕೈ ಕೂದಲೆಲ್ಲ ಸುಟ್ಟೋಯ್ತು. ಸ್ವಲ್ಪ ಗಡ್ಡ ಸುಟ್ಟೋಗಿದೆ, ಗಡ್ಡನೂ ಸುಟ್ಟೋಗಿದೆ ಸ್ವಲ್ಪ. ಅದೇನಾಗಲ್ಲ. ಈಗ ಕಸ ಗಿಸೆಲ್ಲ ಹೊಡೆದಾಯ್ತು. ದೇವ್ರ ದೀಪ ಹಚ್ಚಾಯ್ತು. ಬೆಂಕಿ ಹಾಕ್ತಾಯಿದ್ದೀನಿ. ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಬೇಕು. ನೋಡೋಣ. ತಿಂಡಿ ಏನು ಮಾಡಲ್ಲ ನಾನು. ಇಲ್ಲೇ ನಮ್ಮ ರಿಲೇಟಿವ್ ಮನೆಗೆ ಹೋಗಿ ತಿಂಡಿ ತಿನ್ಕೊಂಬರ್ತೀನಿ ಅಷ್ಟೇ. ಈಗ ಹಾಲೆಲ್ಲ ತೊಗೊಂಬಂದು ಬೆಳಗ್ಗೆ ಎದ್ದು ಬಸ್ರು ಬೆಂಕಿ ಎಲ್ಲ ಒಟ್ಟು ಹಾಲು ಕಾಸಿ ಅಲ್ಲಿಂದ ಕಾಫಿ ಮಾಡ್ಕೊಂಡು ಕುಡಿದೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಮತ್ತು ನಾಳೆ ಯೂನಿಫಾರ್ಮ್ ಬೇಕಲ್ಲ ಕೆಲಸಕ್ಕೆ. ಸೊ ಯೂನಿಫಾರ್ಮ್ನ ತೊಳೆಯೋಕೆ ಹಾಕಿದ್ದೀನಿ. ತೊಳಿಬೇಕೀಗ. ನೆನೆಯೋಕೆ ಹಾಕಿದ್ದೀನಿ. ಈಗ ಇನ್ನೂ ತಿಂಡಿ ಏನೂ ಮಾಡಿಲ್ಲ. ನಾನೇನು ಜಾಸ್ತಿ ಮಾಡಲ್ಲ. ದೊಡ್ಡಮ್ಮನ ಮನೆಗೆ ಹೋಗಿ ತಿನ್ಕೊಂಬಂದ್ಬಿಡ್ತೀನಿ. ನಮ್ಮ ರಿಲೇಟಿವ್ ಮನೆ ಇಲ್ಲೇ ಸ್ವಲ್ಪ ಹತ್ರದಲ್ಲಿದೆಯಾ, ತಿನ್ಕೊಂಬಂದ್ಬಿಡ್ತೀನಿ. ನೋಡೋಣ. ಇವತ್ತಿನ ದಿನ ಏನು ಜಾಸ್ತಿ ದೊಡ್ಡದು ವೀಡಿಯೋ ಮಾಡಲ್ಲ. ನೋಡೋಣ ಬನ್ನಿ ಫ್ರೆಂಡ್ಸ್. ಮನೆಗೆ ಹೋದಾರೆಲ್ಲ ಬಂದರು. ಒಂದಿಷ್ಟು ಮಿಕ್ಸಿ ನೋಡ್ರಿ, ಉಪ್ಪಿನಕಾಯಿ ಎಲ್ಲ ಜಿನ್ಸಿ ಐಟಮ್ ಎಲ್ಲ ತಂದ್ಬಿಟ್ಟಾರೆ. ಎಷ್ಟು ಬ್ಲೇಡ್ ಹಾಕ್ತಾರೆ ಗೊತ್ತಿಲ್ಲ, ಇರಲಿ. ಫ್ರೆಂಡ್ಸ್ ಎಲ್ಲ ಬಂದು ಪಾತ್ರೆ ತೊಳೆದಿದ್ದಾರೆ, ಬೈಕ್ ತೊಳೆದ್ರು. ಒಬ್ಬರು ಕೈ ಜೋಬಳ ಕೈ ಹಾಕ್ಯಂಡು ಅವಲಕ್ಕಿ ಕಳಿಸ್ತಿದ್ದಾರೆ, ಒಬ್ಬರು ಫೋನ್ ನೋಡ್ತಿದ್ದಾರೆ. ಇಷ್ಟೇ ತನಕ ಕರೆಂಟ್ ಹೋಗಿದ್ದು. ಈಗೆಲ್ಲ ನೀರು ತುಂಬಿ ಮೊನ್ನೆ ಅನ್ನ ಇನ್ನೂ ಐತಿ, ಅದೇನು ಹೋಗೈತೇನ. ತನಕ ಕರೆಂಟ್ ಹೋಗಿದ್ದ ಕಾರಣ ಎಲ್ಲ ಈಗ ಕರೆಂಟ್ ಬಂದು ಎದ್ದು ನೀರು ತುಂಬಿದ್ವಿ. ಅಲ್ಲಿಂದ ಒಬ್ಬೊಬ್ಬರು ಅಕ್ಕಿ ಹಾಕಿ ಅನ್ನ ಮಾಡ್ತಿದ್ದಾರೆ. ಈಗ ದ್ವಾಸಿಗೆ ರೆಡಿ ಮಾಡ್ತಿದ್ದಾರೆ. ನಾಳೆ ಬೆಳಗ್ಗೆ ದ್ವಾಸೆ ಅಂತೆ. ದ್ವಾಸಿಗೆ ಅಕ್ಕಿ ಮತ್ತು ಬೇಳೆ ನೆನೆಸ್ಯಾರೆ. ಇದು ಮಿಕ್ಸ್ ಇದೆ. ಫ್ರೆಂಡ್ಸ್ ಎಂತ ಮಾಡ್ತಿರ್ಬಿಟ್ರೆ ನಾಳೆ ತಿಂಡಿಗೆ? ನಾಳೆ ದೋಸೆಗೆ ಎಂತ ಮಾಡ್ತಿದ್ದೀರಿ? ಮತ್ತೆ ಬದನೆಕಾಯಿ ಹೆಚ್ಚಿರಿ. ನಿಮ್ಮ ಮನಸ್ಸಿಗೆ ಏನು ಬಟ್ರ್ ಬಗ್ಗೆ ಒಂಚೂರು ವಿಶ್ವಾಸ ಅವ್ರಿ ಕೊಟ್ಟವ್ರಿ ಹಂಗಂತೀರಾ? ಈಗ ಅಕ್ಕಿ ಅನ್ನ ಆಗ್ತಿದೆ. ಈಗ ಊಟ ಎಲ್ಲ ಮುಗಿಸ್ಕೊಂಡು ಇಬ್ಬರನ್ನ ಪಾತ್ರೆ ತೊಳೆಯಕ್ಕೆ ಬಿಟ್ಟಿವಿ, ಇಬ್ಬರನ್ನ ಕ್ಲೀನ್ ಮಾಡಕ್ಕೆ ಬಿಟ್ಟಿವಿ, ಇಬ್ಬರನ್ನ ಚಾಪೆ ಹಾಸಕ್ಕೆ ಬಿಟ್ಟಿವಿ. ಈಗ ನಾವು ಆರಾಮ್ಸಿ ಬೆಂಕಿ ಕಾಸೋಣ ಅಂತ ಬೆಂಕಿ ಓಡ್ತಾ ಇದ್ದೀವಿ. ಬೆಂಕಿ ಒಂದು ಅರ್ಧ ಗಂಟೆ ಕಾಸಿ ಮನೆಗೆ ಬಿಡೋದೆ. ಟೈಮ್ ಬಂದುಬಿಟ್ಟು 10:30 ಆಗಿದೆ. ಸಾಕು, ಇವತ್ತಿನ ದಿನ ಇಲ್ಲಿ ಕ್ಲೋಸು. ಈಗ ಎಲ್ಲ ಇಷ್ಟು ದಿನ ತಂದಿದ್ದು ರೇಷನಿಂದೆಲ್ಲ ಲೆಕ್ಕಾಚಾರ ಆಗ್ತೈತಿ. ಹೆವಿ ಬಜೆಟ್ 10,000 ರೂಪಾಯಿ. ಇಲ್ಲಿ ನೋಡ್ರಿ, ಇದು ಒಬ್ಬೊಬ್ಬರಿಗೆ ಬಾಡಿಗೆ ತಿಂಗಳಿಗೆ ಪ್ಲಸ್ ಹಾಲಿಂದ ಟೋಟಲ್ 300 ರೂಪಾಯಿ ಒಬ್ಬರಿಗೆ. ಇಲ್ಲಿವರೆಗೂ ಖರ್ಚಾಗಿದ್ದು ಎಷ್ಟ ಖರ್ಚಾಗೈತಿ ಲಾಸ್ಟಿಗೆ? ಇಲ್ಲ, ನಮ್ದು ಚೀಪ್ ಬಜೆಟ್ ರೂಮ್ ಅಂತ ಎಲ್ರಿಗೂ ಗೊತ್ತಾಗಬೇಕು. ಸತ್ಯತೆಯನ್ನು ಯಾವತ್ತು ಮುಚ್ಚಿಡ್ಬಾರ್ದು. ಈಗ ಬರೀ 200 ಅವರಿಗೆ ಅನ್ಸ್ಬೇಕು, ವ್ಯೂವರ್ಸಿಗೆ ಅನ್ಸ್ಬೇಕು, ಈ ಚೋದಿ ಮಕ್ಳಿಗೆಲ್ಲ ಕಮ್ಮಿ ರೇಟಿಗೆ ಒಂದು ಮನೆ, ಈ ಮನೆ ಹುಡ್ಕೊಂಡಾರಲ್ಲ ಹುಲ್ದೇರ್ ಬಂದಾಗ ಅನ್ಸ್ಬೇಕು. ಇಷ್ಟೇ ಫ್ರೆಂಡ್ಸ್, ಇವತ್ತು ಇವ್ ಬಜೆಟ್ ಮಂಡನೆ ಎಲ್ಲ ಆಗಿದೆ. ನಮ್ಮ ಸಿರಿಯವರಿಗೆ ನಾವು ಜಾಸ್ತಿ ಕೊಡೋದಾಗತ್ತೆ. ಯಾಕಂದ್ರೆ ಗ್ಯಾಸ್ ತಂದಿದೀವನೇ ಮಹಾನ್ ಪುರುಷ. ಅಂಡಲ್ ಮುಕ್ಳಿ ಬೆಂಕಿ ಮಾಡ್ತಾನೆ. ಸುಮ್ನಿರಲಿ, ಚಿಕ್ಕ ಮಕ್ಕಳೆಲ್ಲ ನೋಡ್ತಾರೆ. 18+ ಹಿಟ್ ತಿರ್ಸ್ಬೇಕು. ಈಗ ದೋಸೆ ಮಾಡಕ್ ಹೊಂಟಾರ, ನಾಳೆ ದೋಸೆ ಹೊಯ್ಯೋದು ಯಾರು ನೋಡ್ಬೇಕು. ಈಗ ಹಿಟ್ ತಿರ್ಸ್ಬೇಕು. ಈಗ 11 ಗಂಟೆ ಆಗೈತಿ. ಈಗ ನಗಾಡ್ತಿರೋದಾಗಿ ಅಂದ್ರೆ ಬಂದು ಮಿಕ್ಸಿ ಆಫ್ ಮಾಡಿ ಸೌಂಡ್ ಬರಬಾರ್ದಂತ. ಈಗ ತಡೀರಿ, ವ್ಲಾಗ್ ಮಾಡ್ತಾ ಇದ್ದೀನಿ. 11 ಗಂಟೆ ಐತಿ. ನಾಳೆ ಇದಕ್ಕೆ ದೋಸೆಗೆ ತಿಂಡಿಗೆ ಈಗ 11 ಗಂಟೆಗೆ ಮಿಕ್ಸಿ ಆನ್ ಮಾಡಿ ಹಿಟ್ ರುಬ್ತಾ ಇದ್ದೀವಿ. ಬೆಳಗ್ಗೆ ದೋಸೆ ಹೋಗಿ ತೋರಿಸ್ತೀನಿ ಚಿಲ್ಲಾಗಿ. ಇಷ್ಟ ಆದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.